ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಾಗರ ಪಂಚಮಿಗೆ ಹೋಳಿಗೆ ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ ನೋಡಿ. ಅದು ತೊಗರಿಬೇಳೆ ಹೋಳಿಗೆ, ಕಡಲೆಬೇಳೆದಲ್ಲ. ತೊಗರಿಬೇಳೆನ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ. ಒಂದು ಜಾಸ್ತಿ ಕುದಿಸ್ಬಾರ್ದು, ಇಲ್ಲಾಂದರೆ ಫುಲ್ ಮೆತ್ತಗಾಗ್ಬಿಡ್ತವೆ ಬೇಳೆ. ಹಾಗಾಗಿ ನಾನು ಒಂದೇ ಸೀಟಿಗೆ ಆಫ್ ಮಾಡಿಕೊಂಡು ನೀರನ್ನ ಬಸ್ಕೊಂಡು ಬೆಲ್ಲ ಹಾಕಿ ಕುದಿಲಕ್ಕಿಟ್ಟಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಸೋಂಪು ಹಾಕಿದ್ದೀನಿ ಕುಟ್ಟಿಬಿಟ್ಟು, ಅಂದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಹಾಗೆ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇದು ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ಬ್ಯಾಳಿ. ಇವಾಗೆಲ್ಲ ಇದೆಲ್ಲ ಮಾಡಿಕೊಂಡು ರೆಡಿಯಾಗಿ ನಾಗಪ್ಪಗೆ ಹಾಲು ಹಾಕ್ಲಿಕ್ಕೆ ಹೋಗ್ಬೇಕು ನೋಡಿ. ಇವಾಗೆಲ್ಲ ಇದು ಅಂದರೆ ಇವಾಗ ದೇವ್ರಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಡಿಕೊಂಡು ಹೋಗ್ತಾ ಇರೋದು. ಆಮೇಲೆ ಬಂದ ನಂತರ ಮಧ್ಯಾಹ್ನ ಊಟಕ್ಕೆ ಆಮೇಲೆ ಮಾಡ್ಕೋತೀವಿ ನೋಡಿ. ಇದೆ ಹಿಂಗಾಗಿ ಚಹಾ ಇಟ್ಟದ. ಇದೇನಿದೆ ಉಪ್ಪಿನಬೇಕು, ಬದ್ನಿಕಾಯಿ ಪಲ್ಯ ಪಲ್ಯ. ಇದು ನೀರು ಕುದಿಸೋಕ್ಕಿಟ್ಟದ ಕಡುಬು ಮಾಡೋಕ್ಕೆ. ಇದಕ್ಕೆ ಶೇಪ್ ಕೊಡ್ತಾನೆ ಇಷ್ಟೇ. ನೋಡಿ ಈ ಥರ ಮಾಡಬೇಕಿದು ಕಡುಬು. ಈ ಥರ ಕಡುಬು ಒಂದು 5 ಮಾಡ್ಕೋತೀನಿ. ಮತ್ತು ಅವು ಅದು ಹಾವಿಂದು ಬುಟ್ಟಿ, ಹಾವು ಮತ್ತು ಏನೇನೋ ಮಾಡ್ಕೋಬೇಕು. ಅದು ಒಂದಿಷ್ಟು, ಇದು ಒಂದು 5 ಕಡುಬು ಮಾಡಿಕೊಂಡು ರೆಡಿಯಾಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ನೋಡಿ. ಪೂಜೆ ಮಾಡ್ಕೊಂಬಂದು ಮಧ್ಯಾಹ್ನ ಊಟಕ್ಕೆ ಅಡುಗೆ ಎಲ್ಲ ಮಾಡ್ಕೋಬೇಕು. ಮೊದಲು ದೇವರಿಗೆ ನಾಗಪ್ಪಗೆ ಹಾಲಕ್ಕಿ ಬರ್ತೀವಿ. ಬಂದ ನಂತರ ಅಡುಗೆ ಮಾಡ್ಕೋತೀವಿ. ಈ ಥರ ಕಡುಬು ಮಾಡ್ಕೋಬೇಕು. ಅಂದರೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಕುದಿಸ್ಬೇಕಂದ್ರೆ, ಇಲ್ಲಾಂದರೆ ಹಂಗೆ ಮಾಡಿದ್ರೆ ಓಪನ್ ಆಗಿಬಿಡ್ತಾವೆ. ಈ ಥರ ಫೋಲ್ಡ್ ಮಾಡಿದ್ರೆ ಓಪನ್ ಆಗಲ್ಲ. ಇವಾಗ ಇದು ಹಾವಿಂದು ಮೊಟ್ಟೆದ್ದು ಬುಟ್ಟಿ ಮಾಡ್ತಾಯಿದ್ದೀನಿ. ಕಡೆ ನಮ್ಮೂರ ಕಡೆ ಎಲ್ಲ ಇದೇ ಥರ ಮಾಡ್ಕೋತಾರೆ. ಮಾಡಿಕೊಂಡು ಒಯ್ತಾರೆ ದೇವರಿಗೆ. ಇದು ಮೊಟ್ಟೆ ಮಾಡ್ತಾಯಿದ್ದೀನಿ. ಅದು ಮೊಟ್ಟೆನ, ಹಾವಿಂದು ಮೊಟ್ಟೆ, ಅದು ಬುಟ್ಟಿ ಮಾಡಿದೆಯಲ್ಲ, ಬುಟ್ಟಿ ಒಳಗೆ ಹಾಕಬೇಕು. ಒಂದು 5 ಮೊಟ್ಟೆ. ಕಡೆ ಎಲ್ಲ ಅಂದರೆ ಊರ ಕಡೆ ಎಲ್ಲ ಚೇಳು, ಹಾವು, ಕಪ್ಪೆ ಅವೆಲ್ಲ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಪೂಜೆಗೆ, ನಾಗಪ್ಪಗೆ ಹಾಲು ಹಾಕ್ಲಿಕ್ಕೆ.
ಅದ್ರ ಮೇಲೆ ಮುಚ್ಚೋದು ಮಾಡ್ತಾಯಿದ್ದೀನಿ. ಅಂದರೆ ಬುಟ್ಟಿ, ಅಂದರೆ ಎಗ್ ಬುಟ್ಟಿ ಮೇಲೆ ಹಾವಿಂದು ಬುಟ್ಟಿ ಮಾಡಿದೆಯಲ್ಲ ಅದ್ರ ಮೇಲೆ ಮುಚ್ಚೋದನ್ನು ಮಾಡಿದ್ದೀನಿ. ಇವಾಗ ಒಂದು ಹಾವಿಂದು ಬುಟ್ಟಿ ಮಾಡ್ತಾಯಿದ್ದೀನಿ. ಆ ಕಡೆ ಎಲ್ಲ ಇವೆಲ್ಲ ಮಾಡಿಕೊಂಡು ತೊಗೊಂಡೋಗ್ತಾರೆ. ಹಾಗಾಗಿ ನಾನು ಇಲ್ಲೇನೂ ಇದೇ ಥರ ಮಾಡ್ತಿದ್ದೀನಿ. ಈ ಥರ ಎಲ್ಲ ಮಾಡಿಕೊಂಡು ಕುದಿಸ್ಕೋಬೇಕು ನೋಡಿ. ಇದು ಹಾವು ಮಾಡ್ತಾಯಿದ್ದೀನಿ. ಹಾವು ಈ ಥರ ಮಾಡ್ಕೊಳ್ಳೋದು ನೋಡಿ. ಅದಕ್ಕೂ ಒಂದು ಬುಟ್ಟಿ ಮಾಡಿಬಿಟ್ಟು ಅದರೊಳಗಿಟ್ಟು ಒಂದು ಮುಚ್ಚೋದನ್ನ ಮಾಡಿ ಅವೆಲ್ಲ ಕುದಿಸ್ಲಿಕ್ಕೆ ಇಟ್ಬಿಡ್ತೀನಿ. ನೋಡಿ ಎಲ್ಲನೂ ಮಾಡಿಕೊಂಡೆ ನಾನು. ಮಾಡ್ಕೊಂಡಾಯಿತು. ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯಿಸ್ಲಿಕ್ಕಿಟ್ಟಿದ್ದೆ. ಅದು ಇವಾಗ ನೀರನ್ನ ಕಾಯ್ದಿದೆ. ಈ ಥರ ತೂತು ಪುಟ್ಟಿ ಓಲ್ ಇರುತ್ತಲ್ಲ ಪುಟ್ಟಿ, ಆ ಥರ ಪುಟ್ಟಿ ಒಳಗೆ ಹಾಕಿ ಮುಚ್ಚಿ ಇಟ್ಬಿಡ್ಬೇಕು ನೋಡಿ. ಏನು ಹಾವು, ಚೇಳು, ಹಾವಿನ ಬುಟ್ಟಿ, ಕಡುಬು ಅವೆಲ್ಲ ಮಾಡಿ ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ನಾಗಪ್ಪಗೆ ದಾರ ಹಾಕಬೇಕಲ್ಲ, ಹಾಗಾಗಿ ಅದು ದಾರಾನ ರೆಡಿ ಮಾಡ್ಕೊತಾ ಇದ್ದೀನಿ. ಕಟ್ಟಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ತಾ ಇದ್ದೀನಿ ದಾರಕ್ಕೆ. ಇದು ಮಾಡಿಕೊಂಡು ಅಲ್ಲಿ ತೊಗೊಂಡೋಗಿ ಅಲ್ಲಿ ನಾಗಪ್ಪಗೆ ಒಂದು 5 ಮಾಡಿದ್ದೀನಿ. ನಮಗೆಲ್ಲ ಮನುಷ್ಯ ಒಂದೊಂದು ಮಾಡ್ಕೊಂಡಿದ್ದೀವಿ. ಮನೆಗೆ ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ಒಂದೊಂದು ಮಾಡ್ಕೊಂಡಿದ್ದೀನಿ. ಅದು 5 ಅಲ್ಲೇ ದೇವರಿಗೆ ಹಾಕಿ, ಇವು ಅಲ್ಲೇ ದೇವ್ರ ಮುಂದಿಟ್ಟು, ನಾಗಪ್ಪನ ಮುಂದಿಟ್ಟು ತೊಗೊಂಡು ಬರ್ತೀವಿ ನಾವು. ತೊಗೊಂಡು ಬಂದು ನಾವು ಎಲ್ಲರೂ ಹಾಕೋತೀವಿ. ಇದು ನಮ್ಮ ಕಡೆ ಎಲ್ಲ ಇದೇ ಥರ ಮಾಡೋದು. ಹಾಗಾಗಿ ಹಿಂಗೆ ಮಾಡ್ತೀವಿ ನಾವು. ಇವಾಗ ಕಡುಬೆಲ್ಲ ಕುದ್ದಿದೆ. ಅವೆಲ್ಲ ಮಾಡಿ ಕುದಿಸ್ಲಿಕ್ಕಿಟ್ಟಿದ್ನಲ್ಲ ಅವೆಲ್ಲ ಕುದ್ದಿದೆ ನೋಡಿ. ಇವಾಗ ಎಲ್ಲ ತೊಗೊಂಡು ಇಲ್ಲಿ ನಾಗಪ್ಪಗೆ ಹಾಲು ಹಾಕ್ಲಕ್ಕೆ ಬಂದೀವಿ ನೋಡಿ. ರೆಡಿಯಾಗಿಬಿಟ್ಟು ಸೀರೆ ಅದು ಹಾಕ್ಕೊಂಡು ಬಂದಿದ್ದೀವಿ. ಎಷ್ಟು ಸತ್ತತ್ತೀವಿ.
ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ಬಂದೀವಿ ನೋಡಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಕಡುಬನ್ನ ಮಾಡ್ಕೊತಾ ಇದ್ವಿ, ಹೂರಣ ಕಡುಬು. ಹೋಳಿಗೆನೂ ಮಾಡ್ತೀವಿ ಸ್ವಲ್ಪ. ಇದು ಹೋಳಿಗೆ ತಿನ್ನಲಾರ್ದವರಿಗೆ ಕಡುಬನ್ನ ಸ್ವಲ್ಪ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ಮಟ್ಟಿಗೆ ಕಾಳು ಮಾಡ್ಬೇಕಂತೇಳಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಬದ್ನಿಕಾಯಿ ಪಲ್ಯನೂ ಮಾಡಿದೆ. ಇನ್ನು ಸ್ವಲ್ಪ ಮಿಟಿಗೆ ಕಾಳು ಪಲ್ಯ ಮಾಡಬೇಕಂತೇಳಿ ಮಾಡ್ತಾಯಿದ್ದೆ ನೋಡಿ. ಮತ್ತು ಆಮೇಲೆ ಸ್ವಲ್ಪ ಹೋಳಿಗೆ, ಒಂದು ಸ್ವಲ್ಪ ಕಡುಬು ಮಾಡ್ಕೊಂಡಿವಿ. ಆಮೇಲೆ ಊಟ ಮಾಡಾಗೆ ಹೋಳಿಗೆ ಮಾಡ್ಕೊತೀವಿ, ಒಂದು ಸ್ವಲ್ಪ ಚಪಾತಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಎಲ್ಲ ಮುಗಿಸೋಟ್ಟಿಗೆ ಅಡುಗೆ ಊಟ ಅದು ಎಲ್ಲ ಕ್ಲೀನ್ ಮಾಡಿ ಕುಂದ್ರಷ್ಟಿಗೆ ಸ್ಕೂಲಿಂದ ಮಕ್ಕಳೆಲ್ಲ ಬರ್ತಾರೆ. ಸ್ವಲ್ಪ ಮೆಟಿಗೆ ಕಾಳನ್ನ ಹುರಿದು ಇಟ್ಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಟೊಮೊಟೊ ಮತ್ತು ಕರಿಬೇವು, ಈರುಳ್ಳಿ ಜಾಸ್ತಿ ಹಾಕಿದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಹೀಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮೆಟಿಗೆ ಕಾಳು ಪಲ್ಯಕ್ಕೆ. ಇದು ಕಡುಬನ್ನ ಒಂದು ಕಡೆ ಕಡುಬನ್ನ ಕುದಿಸ್ಲಕ್ಕೆ ಇಟ್ಟಿದ್ದೀವಿ, ಒಂದು ಕಡೆ ಹೋಳಿಗೆನ ಮಾಡ್ತಾಯಿದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.